ಚರ್ಚಲ್ ಹತ್ರ ಗಾಡಿ ಹಾಕೊಂಡಿದ್ದು ಡಾಬಾ ಹತ್ರ. ಡಾಬಾಗ ತಿನ್ಕೊಂಡು ಹೊರಟು ಇವಾಗ ಇನ್ನೇನು ಪಾಯಿಂಟಿಗೆ ಹೋಗಿ ಆಲ್ಟ್ ಆಗೋಣ ಅಂತೇಳಿ ಹೋಗ್ತಾ ಇದ್ದು. ಏನು ವೆಹಿಕಲ್ಗಳು, ಸಿಕ್ಕಾಪಟ್ಟೆ ವೆಹಿಕಲ್ಗಳು ನೈಟ್ ಟೈಮ್ ಬೇರೆ. ಏನು ಕಾರ್ನರ್ ಏನು 100 ಮೇಲೆ ಇರ್ತಾರೆ ಆವಾಗಲೂ. ಟೋಲ್ ಹತ್ರನೂ ಸ್ಲೋ ಮಾಡೋಂಗಿಲ್ಲ, ಆ ರೇಂಜ್ ಹೋಗ್ತಾರಪ್ಪ. ಅದೇನಾ ಬೇಗ ಟೈಮ್ ಬೇರೆ ಆಗ್ಬಿಟ್ಟೈತೆ. ಹೈದ್ರಾಬಾದ್ ಎಂಟ್ರಿ ಆದ ಇವಾಗ. ಔಟರ್ ರಿಂಗ್ ರೋಡ್ ಬಂದು ಇವಾಗ ಏನಪ್ಪ ಆಯ್ತು. ಇವಾಗ ಔಟರ್ ರಿಂಗ್ ರೋಡ್ ಬಂದು ಯಾಕೋ ನೋವು ಬಂದಂಗ ಈ ಕಡೆಗೆ ಹೊರಗಡೆಗೆ ಹೋಗಂಗೈತೆ. ಹೊರಗಡೆಗೆ ಹೋಗ್ಬೇಕು. ಏನಪ್ಪ ಇದು ಲೈಟಿಂಗ್ಸು ಸಿಕ್ಕಾಗುತ್ತೆ. ಫುಲ್ ಟೌನ್ ಅಂಡ್ ಟೌನೇ ಕಾಣ್ತದೆ ಔಟರ್ ರಿಂಗ್ ರೋಡ್ಗೆ. ಲಾರೆಲ್ಲ ಔಟರ್ ರಿಂಗ್ ರೋಡ್ ಸೈಡಾಗಿ ಹಾಕೊಂಡು ಮಲ್ಕೊಂಡವ್ರೆ. ಇನ್ನು ನಿಲ್ಸಂಗಿಲ್ಲ ಆಕ್ಚುಲಿ ಗಾಡಿಗಳನ್ನ, ಆದ್ರೂ ಹಾಕೊಂಡು ಮಲ್ಕೊಂಡವ್ರೆ. ನಾವು ನಮ್ಮ ಗೋಡನ್ ಹತ್ರ ರೋಡ್ಗೆ ಇಳ್ಕೊಂಡು ಇವಾಗ ಔಟರ್ ರಿಂಗ್ ರೋಡಿಂದ ಇನ್ನ ಗೋಡನ್ ಇನ್ನ ಇವೆ ಒಂದು 5-6 ಕಿಲೋಮೀಟರ್ನ ಐತೆ. ಏನ್ ಕಾರಣ ಹೊಡೆದ್ರೆ ಒಂದು ಚಮಕ್ ಕೊಡ್ತಾನೆ. ಒಂಚೂರು ಅವಕಾಶ ಮಾಡ್ಕೊಡಿ. ಯಾಕೆ ಜೀವ ಇಕ್ಕಂಡಂಗ ಆಗ್ತೈತಿ. ನಮ್ಮ 3 ಕಿಲೋಮೀಟರ್ ಇರ್ಬೋದು ನಮ್ಮ ಗೋಡನ್ 40 ಪಾಯಿಂಟ್. ಬಂದು ಇವಾಗ ನಮ್ಮ ಅನ್ಲೋಡಿಂಗ್ ಪಾಯಿಂಟ್ ರೋಡ್ಗೆ ಗೋಡನ್ 2 ಕಿಲೋಮೀಟರ್. ಇವರಾರಪ್ಪ ಇಷ್ಟೊತ್ತ ನಡ್ಕೊಂಡು ಹೋಗ್ತವ್ರೆ. ಇನ್ನೊಂದು 1/2 ಕಿಲೋಮೀಟರ್ನ ಐತೆ ಗೋಡನ್ ಅನ್ಲೋಡಿಂಗ್ ಪಾಯಿಂಟ್. ಗೋಡನ್ ಬಂದು ಆಲ್ರೆಡಿ ಗಾಡಿಗಳು ಸಿಕ್ಕಾಪಟ್ಟೆ ಇತ್ತು. ಗೋಡನ್ ಹತ್ರ ರೀಚ್ ಆಗಿ ಬಂದು ಒಂದು 10 ಗಾಡಿ ಅನ್ಲೋಡ್ ಆದ್ಮೇಲೆ ನಮ್ಮ ಗಾಡಿ ಅಂತೆ.